ಬಯಸಿದ್ದು ಸಿಗದೇ ಇರಬಹುದು, ಆದರೆ ಕಷ್ಟಪಟ್ಟು ಪ್ರಯತ್ನಿಸಿದ್ದು ಖಂಡಿತ ಸಿಗುತ್ತೆ. ಕೋಪ ಮಾಡಿಕೊಳ್ಳುವವರನ್ನು ಯಾವತ್ತೂ ಅವಮಾನಿಸಿ ದೂರ ತಳ್ಳಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಸಿಗದ ಪ್ರೀತಿ ಇದೆ ಎಂಬುದನ್ನು ಮರೆಯದಿರಿ. ಜೀವನದಲ್ಲಿ ಏನು ಮಾಡಬೇಕು ಅನ್ನುವುದನ್ನು ರಾಮಾಯಣ ಹೇಳುತ್ತೆ. ಜೀವನದಲ್ಲಿ ಏನು ಮಾಡಬಾರದು ಅಂತ ಮಹಾಭಾರತ ಹೇಳುತ್ತೆ. ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಭಗವದ್ಗೀತೆ ತಿಳಿಸುತ್ತೆ. ದುಡಿಯಬೇಕಾದದ್ದು ಶಕ್ತಿ ಇರುವವರೆಗೂ ಅಲ್ಲ, ಹಸಿವು ಇರುವವರೆಗೆ. ಹೂವೆಗಳು ಒಂದು ವೇಳೆ ತಪ್ಪಾಗಬಹುದು, ಆದರೆ ಅನುಭವಗಳು ಎಂದೂ ಸುಳ್ಳಾಗದು. ಅರ್ಜುನ ಕೇಳುತ್ತಾನೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು. ಶ್ರೀಕೃಷ್ಣ ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ. ಕೆಲವೊಮ್ಮೆ ನಿಮ್ಮ ಯೋಜನೆಗಳು ನಿಮ್ಮನ್ನು ನಾಶ ಮಾಡುವ ಮೊದಲು ದೇವರೇ ನಿಮ್ಮ ಯೋಜನೆಗಳನ್ನು ನಾಶಪಡಿಸುತ್ತಾನೆ. ಬುದ್ಧಿವಂತಿಕೆಯು 4 ದಿನಗಳವರೆಗೆ ಉಳಿಯುತ್ತೆ ಮತ್ತು ಪ್ರಾಮಾಣಿಕತೆ ಜೀವಿತಾವಧಿ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ತಾಯ್ತನ, ಮೆದುಳಿನಲ್ಲಿ ಮಗುತನ ಇರಬೇಕು. ಮಗುತನವೆಂದರೆ ಅಹಂಕಾರವಿಲ್ಲದ ಅರಿವಿನ ಆಸಕ್ತಿ. ತಾಯ್ತನವೆಂದರೆ ಸಮಾನತೆ ಮತ್ತು ಸೌಹಾರ್ದತೆ. ಗಿಡ ಯಾವತ್ತೂ ಉದುರಿ ಹೋದ ಎಲೆಗಳ ಬಗ್ಗೆ ಯೋಚಿಸುವುದಿಲ್ಲ. ಕಳೆದು ಹೋದುದಕ್ಕೆ ಚಿಂತೆ ಬೇಡ, ಹೊಸದನ್ನು ಸೃಷ್ಟಿಸುವ ಉತ್ಸಾಹವಿರಲಿ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತೆ. ಎಂತಹ ಪರಿಸ್ಥಿತಿಯಲ್ಲೂ ನಿನ್ನನ್ನು ಬಿಟ್ಟುಕೊಡದ, ಮಾತು ಬಿಡದ ವ್ಯಕ್ತಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಸಮಯಕ್ಕೆ ತಕ್ಕಂತೆ ಒಮ್ಮೆ ಬೇಕು, ಒಮ್ಮೆ ಬೇಡ ಎಂದು ನಿನ್ನನ್ನು ಬಳಸಿಕೊಳ್ಳುವವರಿಂದ ದೂರ ಇರು. ಯಾಕೆಂದರೆ ನೀನು ಆಟದ ವಸ್ತು ಅಲ್ಲ. ಮಾತಿಗೆ ಬೆಲೆ ಇಲ್ಲ ಅಂದ ಮೇಲೆ ಮೌನವೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲ ಅಂದ ಮೇಲೆ ದೂರ ಇರುವುದೇ ಒಳ್ಳೆಯದು. ಅರ್ಜುನ ಹೇಳುತ್ತಾನೆ, ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ? ಆಗ ಕೃಷ್ಣ ಹೇಳುತ್ತಾನೆ, ಚಿಂತೆ ಯಾಕೆ ಅರ್ಜುನ, ನಾನು ನಿನ್ನ ಜೊತೆಗೆ ಇರುವೆ. ಕೊಲ್ಲೋಕೆ ಅಂತ 100 ಜನ ಇದ್ರು, ಕಾಪಾಡೋಕೆ ಒಬ್ಬ ಇದ್ದೇ ಇರುತ್ತಾನೆ. ಯಾರಿಗೆ ನಿನ್ನ ಪ್ರೀತಿಯು ಅರ್ಥವಾಗೋದಿಲ್ವೋ ಅವರಿಗೆ ನಿನ್ನ ನೋವು ಎಂದಿಗೂ ಅರ್ಥವಾಗೋದಿಲ್ಲ. ನಮ್ಮ ಮೇಲೆ ಪರರು ಸದಾ ನಿಂದನೆ ಮಾಡುತ್ತಿದ್ದರೆ ಆ ನಿಂದನಾತ್ಮಕ ಮಾತುಗಳ ಮೇಲೆ ನಾವು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಮೇಲಿನ ನಿಂದಾತ್ಮಕ ಮಾತುಗಳು ಅವರ ಅಭಿಪ್ರಾಯವೇ ಹೊರತು ನಮ್ಮ ಹಣೆಬರಹವಲ್ಲ. ಹೃದಯದಲ್ಲಿ ಭಗವಂತ ನೆಲೆಸಿದ್ರೆ ಮನಸ್ಸು ಪರಿವರ್ತನೆಯಾಗಿ ನೋಡುವ ದೃಷ್ಟಿಕೋನವೂ ಬದಲಾಗುತ್ತೆ. ಶುದ್ಧವಾದ ವಿಚಾರಗಳು ಮಾತ್ರ ಕಾಣುತ್ತೆ. ಆಗ ಮಾತ್ರ ಹೊಸ ಜಗತ್ತು ನಿರ್ಮಾಣವಾಗಲು ಸಾಧ್ಯ. ಅಸೂಯೆ ಎನ್ನುವುದು ಒಂದು ದೊಡ್ಡ ಕಾಡ್ಗಿಚ್ಚು ಇದ್ದಂತೆ. ಅದನ್ನು ಆರಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಓ ಮನುಜ, ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಅಂತಹುದರಲ್ಲಿ ಜನನ, ಜೀವನ, ಮರಣ ಎಂಬ ಈ 3 ದಿನದ ಸಂತೆಯಲ್ಲಿ ಸ್ವಾರ್ಥ, ಅಹಂಕಾರ, ದೊಡ್ಡಸ್ತಿಕೆ ತೋರುವುದರಲ್ಲಿ ಅರ್ಥವೇ ಇಲ್ಲ. ಕೋಪ ಬಂದಾಗ ಕಣ್ಣೀರು ಬರಬೇಕೇ ವಿನಃ ಬಾಯಿಯಿಂದ ಮಾತು ಬರಬಾರದು. ಕಣ್ಣೀರಿನಿಂದ ಕೋಪ ಹೋಗುತ್ತೆ, ಆದರೆ ಮಾತಿನಿಂದ ಸಂಬಂಧವೇ ಹಾಳಾಗುತ್ತೆ. ಯಾವ ರಾಜನೂ ಸದಾಕಾಲ ರಾಜನಾಗಿರುವುದಿಲ್ಲ. ಯಾವ ಶ್ರೀಮಂತನೂ ಕೊನೆಯವರೆಗೆ ಶ್ರೀಮಂತನಾಗಿರುವುದಿಲ್ಲ. ಯಾವ ಬಡವನು ಕೊನೆಯವರೆಗೆ ಬಡವನಾಗಿರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಪರಿವರ್ತನೆ ಜಗದ ನಿಯಮ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ, ಆತಂಕ, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತೆ. ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ಕಾಲ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಕಷ್ಟವನ್ನು ಕಂಡರೂ ಕಾಣದಂತೆ ಇರುವ ಕುರುಡು ಸಂಬಂಧಗಳಿಗೆ ಎಂದಿಗೂ ಕನ್ನಡಕ ತೊಡಿಸುವ ಪ್ರಯತ್ನ ಮಾಡಬಾರದು. ತಾಳ್ಮೆ ಇರಲಿ. ಇಲ್ಲಿ ಒಂದೇ ದಿನಕ್ಕೆ ಏನೂ ಆಗಲ್ಲ, ಆದರೆ ಒಂದು ದಿನ ಎಲ್ಲವೂ ಆಗುತ್ತೆ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ, ಗೋಡೆಯ ಮೇಲೆ ಒಂದು ಸಂದೇಶ ಬರೆ. ಅದು ಹೇಗಿರಬೇಕೆಂದರೆ, ಖುಷಿಯಲ್ಲಿ ಇದ್ದಾಗ ಓದಿದ್ರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದ್ರೆ ಖುಷಿಯಾಗಬೇಕು ಎಂದು ಶ್ರೀಕೃಷ್ಣರು ಬರೆದರು. ಈ ಸಮಯ ಕಳೆದು ಹೋಗುತ್ತೆ. ನಾವು ಎಷ್ಟು ಸಹನೆಯಿಂದಿರುತ್ತೇವೋ ಅಷ್ಟು ನಮಗೆ ಅಗ್ರಸ್ಥಾನ ದೊರಕಬಲ್ಲದು. ಎಷ್ಟು ದೂರವಿರುತ್ತೇವೋ ಅಷ್ಟು ಮನಃಶಾಂತಿ ದೊರಕಬಲ್ಲದು. ಎಷ್ಟು ಕಡಿಮೆ ಆಸೆ ಪಡುತ್ತೇವೋ ಅಷ್ಟು ಪ್ರಶಾಂತತೆ ಪಡೆಯುತ್ತೇವೆ. ಎಷ್ಟು ಕಡಿಮೆ ಮಾತನಾಡುತ್ತೇವೋ ಅಷ್ಟು ಗೌರವದ ಬೆಲೆ ದೊರಕಬಲ್ಲದು. ಇವೆಲ್ಲವೂ ಯಶಸ್ವಿ ಜೀವನದ ರಹಸ್ಯಗಳು. ನಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸಲು ಆ ಇಕ್ಕಟ್ಟಿನ ಪರಿಸ್ಥಿತಿಯೊಳಗಿನ ಎಚ್ಚರಿಕೆಯ ಜ್ಞಾನ ಅತ್ಯಗತ್ಯ. ಈ ಜ್ಞಾನವು ನಮ್ಮಲ್ಲಿನ ಸಾಮರ್ಥ್ಯವನ್ನು ಮತ್ತಷ್ಟು ಬಲಗೊಳಿಸುತ್ತೆ. ಪ್ರಕೃತಿ ನಮಗೆ ನೀಡಿರುವ ಅತಿ ಸುಂದರ ಅನುಭವ ಎಂದರೆ ಪ್ರೀತಿ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ನಾವು ಪರಿಪೂರ್ಣತೆಯ ಬೆಳಕನ್ನು ಕಾಣಬಹುದು. ಅಂದ ಹಾಗೆ ಪ್ರೀತಿಯು ಆತ್ಮದ ಮೂಲ ಸ್ವರೂಪವೂ ಹೌದು.
ನಮ್ಮ ಪಾಲಿನ ಕರ್ಮಗಳನ್ನು ಭಯಭಕ್ತಿಯಿಂದ ನಿಷ್ಠೆಯಿಂದ ಪರಮಾತ್ಮನ ಸೇವೆ ಎಂದು ನಿರ್ವಹಿಸುತ್ತಾ ಹೋದರೆ ನಮ್ಮ ಬದುಕು ಸಹಜತೆಯನ್ನು ಕಂಡುಕೊಳ್ಳುತ್ತೆ. ಪರಮಾತ್ಮನ ನಂಬಿಕೆ ಇಲ್ಲದೆ ಮಾಡುವ ಕರ್ಮಗಳು ಅಸಹಜತೆಯ ರೂಪವನ್ನು ಪಡೆದು ನಮ್ಮ ಬದುಕನ್ನು ಅಸಹನೀಯ ಮಾಡಬಲ್ಲದು. ಬದುಕಿನ ಬವಣೆಗಳಲ್ಲಿ ಬಳಲುತ್ತಿರುವ ಜೀವಗಳ ಸೇವೆಗಿಂತ ಪಾರಮಾರ್ಥಿಕ ಸೇವೆಯು ಮತ್ತೊಂದಿಲ್ಲ. ಅಂತಹ ಸೇವೆಗಳಲ್ಲಿ ಪರಮಾತ್ಮನು ಅಡಗಿರುವನು ಮತ್ತು ಆ ಸೇವೆಯಲ್ಲಿ ಪರಮ ಸುಖವೂ ಅಡಗಿರುವುದು. ನಾವು ಮೊದಲು ನಮ್ಮೊಳಗಿನ ಅನಂತ ಶಕ್ತಿಯನ್ನು ಗುರುತಿಸುವ ಕೆಲಸಕ್ಕೆ ಕೈ ಹಾಕಬೇಕು. ಇದು ನಮ್ಮ ನಿರಾಶವಾದವನ್ನು ಬದಿಗೆ ಸರಿಸಿ ಸಾಹಸ ಮತ್ತು ಕೌತುಕಮಯವಾದ ಕನಸುಗಳನ್ನು ಕಟ್ಟಿ ಸುಂದರ ಬದುಕನ್ನು ನಿರ್ಮಿಸಲು ಸಹಾಯ ಮಾಡುತ್ತೆ. ಪರಮಾತ್ಮನು ಬರೆದಿರುವ ನಮ್ಮ ಹಣೆಬರಹವು ಹೇಗಿದೆ ಎಂಬುದರ ರಹಸ್ಯ ತಿಳಿಯಲು ಸಾಧ್ಯವಿಲ್ಲ. ಆದರೂ ಉತ್ತಮ ಕರ್ಮಗಳಿಗಾಗಿ ನಮ್ಮ ಬದುಕನ್ನು ಮೀಸಲಿಟ್ಟರೆ ನಮ್ಮ ಜೀವನದ ಚಿತ್ರಣ ಹಂತ ಹಂತವಾಗಿ ಸುಂದರವಾಗಿ ಬದಲಾಗುತ್ತಾ ಹೋಗುತ್ತೆ ಎನ್ನುವುದು ನಿಶ್ಚಿತ. ನಮ್ಮ ಮನಸ್ಸಿನ ಮೂಲಕ ಮಾಡುವ ಕೆಟ್ಟ ಚಿಂತನೆಗಳಿಗಿಂತಲೂ ನಮ್ಮ ಮಾತಿನ ಮೂಲಕ ಮಾಡುವ ಕೆಟ್ಟ ಮಾತುಗಳ ಪಾಪವು ಮಹತ್ತರವಾದದ್ದು. ಆದ್ದರಿಂದ ದುಷ್ಟ ಮಾತುಗಳಿಂದ ನಾಲಿಗೆಯನ್ನು ದೂರವಿಡಬೇಕು. ಈ ಜಗತ್ತು ಪ್ರತಿ ಕ್ಷಣ ಚಲಿಸುತ್ತೆ, ಬದಲಾಗುತ್ತೆ ಮತ್ತು ತಿರುಗುತ್ತೆ. ಹಾಗೆಯೇ ನಾವು ಕೂಡ ಪ್ರತಿ ಕ್ಷಣ ಓಡಾಡುತ್ತೇವೆ, ತಿರುಗುತ್ತೇವೆ ಮತ್ತು ಬದಲಾವಣೆ ಹೊಂದುತ್ತೇವೆ. ನಮ್ಮನ್ನು ಮೀರಿಸುವ ಒಂದು ಪರಮಾತ್ಮನ ವಿಶೇಷ ಶಕ್ತಿ ಇದೆ ಎಂಬುದನ್ನು ಮೊದಲು ಅರಿಯಬೇಕು. ಇದು ನಮ್ಮ ಕರ್ಮಗಳಲ್ಲಿನ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ನೆರವಾಗಬಲ್ಲದು. ಮಾತ್ರವಲ್ಲ, ನಮ್ಮ ದೃಷ್ಟಿಯು ವಿಸ್ತಾರವಾಗಿ ಸದಾ ಗೆಲುವಿನ ಭಾವನೆಯೊಂದಿಗಿರಲು ಸಹಾಯಕವಾಗುತ್ತೆ. ಬೇರೆಯೊಬ್ಬರ ಪಾಪದ ಬಗ್ಗೆ ಮಾತನಾಡಿಕೊಂಡ್ರೆ ಮತ್ತು ನಾವು ಆಡಿದ ಮಾತುಗಳು ಸುಳ್ಳಾಗಿದ್ದರೆ ಆ ಪಾಪದ ಫಲ ಸಂಪೂರ್ಣವಾಗಿ ನಿಮ್ಮ ಖಾತೆಗೆ ಸೇರಲ್ಪಡುತ್ತೆ. ನಾವು ಮಾಡುವ ನಾನಾ ಸತ್ಕರ್ಮಗಳು ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳನ್ನು ಎದುರಿಸುವ ಜವಾಬ್ದಾರಿಯುತ ಶಕ್ತಿಯ ಸಂಕೇತವಾಗಿರುತ್ತೆ. ನಾನು ಎಂದರೆ ಯಾರು ಎಂಬುದನ್ನು ಮೊದಲು ಅರಿಯಲು ಪ್ರಯತ್ನಿಸಬೇಕು. ಈ ಜ್ಞಾನವು ನಮ್ಮ ದೇಹ, ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ಹತೋಟಿಯಲ್ಲಿರಿಸಲು ನೆರವಾಗಿ ನಂತರ ಬೇಕು ಬೇಡಗಳ ಜೊತೆಗೆ ಸಮಯ, ದೇಶ, ಜಗತ್ತನ್ನು ಮೀರಿದ ಆನಂದ ಸ್ವರೂಪವನ್ನು ಅನುಭವಿಸಲು ಪ್ರೇರಣೆ ನೀಡುತ್ತೆ. ನಮ್ಮ ಬದುಕಿನಲ್ಲಿರುವ ಸಮಸ್ಯೆಗಳನ್ನು ಎದುರಿಸುವ ಮೊದಲು ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಮುಂದಾಗಬೇಕು. ಅಂದಾಗ ಮಾತ್ರ ಆ ಸಮಸ್ಯೆಯನ್ನು ಸರಳವಾಗಿ ಬಗೆಹರಿಸುವುದು ಸಾಧ್ಯ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ, ಹಣ ಬಂದರೆ ಸರಳವಾಗಿರಿ, ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ, ನೀವು ಕೋಪಗೊಂಡಾಗ ಶಾಂತವಾಗಿರಿ. ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತೆ. ಇಲ್ಲಿ ನಾವು ಯಾವುದೇ ವ್ಯಕ್ತಿಯನ್ನು ಕೇವಲ ಹೊರದೃಷ್ಟಿಯಿಂದ ಅತ್ಯಂತ ಸಾಮಾನ್ಯನು ಎಂದು ಅಳೆಯಲು ಹೋಗಬಾರದು. ಯಾಕೆಂದರೆ ಅವರ ಅಂತಃಕರಣದಲ್ಲಿ ವಿಶೇಷವಾದ ಪ್ರೇಮ ಅಥವಾ ವಾತ್ಸಲ್ಯ ಶಕ್ತಿ ಇದ್ರೂ ಇರಬಹುದೆಂಬ ಸಾಮಾನ್ಯ ಜ್ಞಾನದ ಅರಿವು ನಮಗೆ ಬೇಕಿದೆ. ನಮ್ಮಲ್ಲಿನ ಕೊರತೆ ಅಥವಾ ದೋಷವನ್ನು ಗುರುತಿಸಿ ನಂತರ ಅದನ್ನು ತಿದ್ದುಪಡಿಗೊಳಿಸಿ ಪರಿಪೂರ್ಣತೆಯೆಡೆಗೆ ಹೆಜ್ಜೆ ಇಟ್ಟರೆ ಸಮಾಜಕ್ಕೆ ಒಬ್ಬ ಸಾಧಕ ಅಥವಾ ವಿವೇಕಿ ಸೇರ್ಪಡೆಯಾದಂತೆ ಆಗುವುದು. ಯಾವುದೇ ಧರ್ಮವು ಹಿಂಸೆ, ದ್ವೇಷವನ್ನು ಬೆಂಬಲಿಸೋದಿಲ್ಲ. ಆದಾಗ್ಯೂ ಒಂದು ಧರ್ಮವು ದ್ವೇಷ ಮತ್ತು ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ನಿರತವಾದರೆ ಅದನ್ನು ಧರ್ಮ ಎಂದೆನ್ನಲು ಸಾಧ್ಯವಿಲ್ಲ. ಕೆಲವರು ತಮ್ಮ ಕೆಟ್ಟತನದ ಸಹವಾಸದಿಂದ ಇದ್ದಕ್ಕಿದ್ದಂತೆ ಎಚ್ಚೆತ್ತು ಉತ್ತಮರಾಗುವರು. ಹಾಗೆಯೇ ಇನ್ನು ಕೆಲವರು ತಮ್ಮ ಹೆಚ್ಚಿನ ಉದಾರ ನೀತಿಯಿಂದಾಗಿ ತಮ್ಮ ಬದುಕನ್ನು ಅವನತಿಗೆ ತಳ್ಳುವರು.